ಈ ಸಿನಿಮಾದ ಆರಂಭದಲ್ಲಿ ನಮಗೆ ಕೊರಿಯಾದ ಸಿಯೋಲ್ನಲ್ಲಿರುವ ಲ್ಯಾಬ್ನಲ್ಲಿ ಒಂದು ಹಲ್ಲಿಯನ್ನು ತೋರಿಸ್ತಾರೆ. ಅದು ಇನ್ಫೆಕ್ಟೆಡ್ಗೆ ಒಳಗಾಗಿರುತ್ತೆ. ಅದು ಸತ್ತ ನಂತರವೂ ಜೀವಂತವಾಗಿರುತ್ತೆ. ಅದೇ ಲ್ಯಾಬ್ನಲ್ಲಿ ನಾವು ಕೆಲವು ಸತ್ತ ವೈದ್ಯರನ್ನು ನೋಡ್ತೇವೆ. ಡಾಕ್ಟರ್ ಯಂಗ್ ತನ್ನ ಮಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿದ್ದಾರೆ. ಅವಳು ಸಾಯಲಿದ್ದಾಳೆ. ಅವಾಗ ಯಂಗ್ ಹೇಳ್ತಾನೆ, ನಾನು ನಿನ್ನನ್ನು ಮತ್ತೆ ಗುಣಪಡಿಸ್ತೇನೆ. ಅವಾಗ ಅಲ್ಲಿ ಅಧಿಕಾರಿಗಳು ಬರ್ತಾರೆ. ಡಾಕ್ಟರ್, ನಿಮ್ಮ ಎಕ್ಸ್ಪೆರಿಮೆಂಟ್ನಿಂದಾಗಿ ಕೊರಿಯಾದಲ್ಲಿ ಅನೇಕ ಜನರು ಸತ್ತಿದ್ದಾರೆ. ಈಗ ನೀವು ಇದನ್ನು ನಿಲ್ಲಿಸಲೇಬೇಕು. ಅವಾಗ ಡಾಕ್ಟರ್ ಯಂಗ್ ಹೇಳ್ತಾನೆ, ಇಲ್ಲ, ನಾನು ನನ್ನ ಮಗಳನ್ನು ಉಳಿಸಲೇಬೇಕು. ಅವಾಗ ತನ್ನ ಮಗಳಿಗೆ ಇಂಜೆಕ್ಷನ್ ಕೊಡ್ತಾನೆ. ಅವಾಗ ಒಬ್ಬ ಆಫೀಸರ್ ಅವನ ಮೇಲೆ ಗುಂಡನ್ನು ಹಾರಿಸ್ತಾನೆ. ಅವಾಗ ಅಲ್ಲಿದ್ದಂಥ ಎಲ್ಲ ಕಟ್ಟಡಗಳು ಅಲ್ಲಾಡಲು ಶುರುವಾಗುತ್ತೆ. ಇಡೀ ಕಟ್ಟಡ ಬೀಳುವುದರ ಜೊತೆಗೆ ಸಿಯೋಲ್ನಲ್ಲಿ ಭೂಕಂಪ ಸಂಭವಿಸುತ್ತದೆ. ಅವಾಗೆಲ್ಲ ಜನಗಳು ಅದರ ಕೆಳಗಡೆ ಸಿಕ್ಕು ಸತ್ತೋಗುತ್ತಾರೆ. ಮತ್ತೆ ಕತೆ 3 ವರ್ಷಗಳ ನಂತರ ತೋರಿಸಲಾಗುತ್ತೆ. ಪ್ರಪಂಚ ನಾಶವಾಗಿರುತ್ತದೆ. ಅಲ್ಲಿ ಲೀ ಎಂಬ ಹುಡುಗ ಯಾವುದೇ ಪ್ರಾಣಿಯನ್ನು ಬೇಟೆಯಾಡಲು ಪ್ರಾಣಿಯನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದಿರುತ್ತಾನೆ. ನಂತರ ಅವನ ಮುಂದೆ ಮೊಸಳೆ ಬರುತ್ತೆ. ಅದನ್ನು ಅವನು ಕೊಂದು ಹಾಕ್ತಾನೆ. ಆದರೆ ಅವನು ಮುಂದೆ ಹೋಗುತ್ತಿದ್ದಂತೆ ಮೊಸಳೆಯು ಜೀವಂತವಾಗಿರುವುದನ್ನು ನೋಡ್ತಾನೆ. ಮೊಸಳೆ ಲೀಯನ್ನು ತಿನ್ನಲು ಅಟ್ಯಾಕ್ ಮಾಡುತ್ತೆ. ಅವಾಗ ನಾಮ್ಸನ್ ಎಂಬ ಬೇಟೆಗಾರ ಮೊಸಳೆಯನ್ನು ಹಿಡಿದು ಹೊರಗೆ ಎಸೆದು ಹಾಕುತ್ತಾನೆ ಮತ್ತೆ ಅದನ್ನ ಕತ್ತರಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಇಬ್ರು ಸೇರಿ ನಾವು ವಾಸವಿದ್ದಂಥ ಸ್ಥಳ ಮಾರ್ಕೆಟ್ಗೆ ಬರ್ತಾರೆ. ಅಲ್ಲಿ 3 ವರ್ಷಗಳಿಂದ ಮಳೆಯಾಗಿರುವುದಿಲ್ಲ. ಇದೇ ಕಾರಣದಿಂದ ಜಗತ್ನಲ್ಲಿ ಸಾಕಷ್ಟು ನೀರಿನ ಕೊರತೆ ಇರುತ್ತೆ. ಅದರಲ್ಲಿ ಈ ಜನರು ಕೊಳಕು ನೀರನ್ನು ಫಿಲ್ಟರ್ ಮಾಡಿ ಅದನ್ನು ಕುಡಿದು ತಮ್ಮ ವ್ಯಾಪಾರವನ್ನು ನಡೆಸ್ತಿರ್ತಾರೆ. ಅದೇ ಮಾರ್ಕೆಟ್ನಲ್ಲಿ ಲೀ ಮತ್ತು ನಾಮ್ಸನ್ ಅದರ ಮಾಂಸವನ್ನು ಕತ್ತರಿಸಿ ಅದನ್ನು ಮಾರ್ತಾ ಇರ್ತಾರೆ. ಅದರ ಬದಲಾಗಿ ಅಲ್ಲಿನ ಜನರು ನೀರಿನೊಂದಿಗೆ ಇತರ ವಸ್ತುಗಳನ್ನು ಮಾರಾಟ ಮಾಡ್ತಿರ್ತಾರೆ. ನಂತರ ಅಲ್ಲಿ ಕೆಟ್ ಎಂಬ ಮಹಿಳೆ ಬರ್ತಾಳೆ. ಬಂದು ಬಹಳಷ್ಟು ಚಿನ್ನವನ್ನು ತೋರಿಸಿ ಆಫರ್ ಕೊಡ್ತಾಳೆ. ಅವಳು ನಾಮ್ಸನ್ಗೆ ಲೈನ್ ಹೊಡಿತಾ ಇರ್ತಾಳೆ. ಅವಾಗ ನಾಮ್ಸನ್ ಚಿನ್ನಕ್ಕೆ ಈ ಜಗತ್ತಿನಲ್ಲಿ ಬೆಲೆ ಇಲ್ಲ ಎಂದು ಹೇಳ್ತಾನೆ. ಅವಾಗ ಕೆಟ್ ಹೇಳ್ತಾಳೆ, ಈ ಜಗತ್ತು ಸರಿಯಾದಾಗ ಅದರ ಮೌಲ್ಯವು ಹೆಚ್ಚುತ್ತದೆ. ಅವಾಗ ಲೀ ಹೇಳ್ತಾನೆ, ಜಗತ್ತು ಈಗ ಎಂದಿಗೂ ಸರಿ ಹೊಂದುವುದಿಲ್ಲ. ಅವಾಗ ನಾಮ್ಸನ್ ಕೆಟ್ಗೆ ಉಚಿತವಾಗಿ ಒಂದು ಹಾವನ್ನು ಕೊಡ್ತಾನೆ. ಕೆಟ್ ಅದನ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಇಬ್ರು ಇನ್ನುಳಿದ ಜನಗಳಿಗೆ ಆಹಾರವನ್ನ ಕೊಡ್ತಾರೆ. ಅಲ್ಲಿಗೆ ಸೋನಾ ಎಂಬ ಹುಡುಗಿ ತನ್ನ ಅಜ್ಜಿಯೊಂದಿಗೆ ಬರ್ತಾಳೆ. ಅವಳ ಅಜ್ಜಿ ನಾಮ್ಸನ್ಗೆ ಹೇಳ್ತಾಳೆ, ನೀವು 3 ವರ್ಷಗಳ ಹಿಂದೆ ಸೋನಾಳನ್ನ ಉಳಿಸಿದವರು. ಇಲ್ಲಿವರೆಗೂ ನೀವು ನಮ್ಮನ್ನ ನೋಡಿಕೊಂಡಿದ್ದೀರಾ. ಅವಾಗ ನಾಮ್ಸನ್ ಸೋನಾ ನನ್ನ ಮಗಳು ಇದ್ದಾಗೆ ಅಂತ ಹೇಳ್ತಾನೆ. ಅವಾಗ ಅಲ್ಲಿಂದ ಲೀ ಹೇಳ್ತಾನೆ, ನಾನು ಮೊಸಳೆಯನ್ನ ಹಿಡ್ದೆ ಅಂತ ಸೋನಾಗೆ ಹೇಳ್ತಾನೆ. ಅವನು ಸೋನಾಗೆ ಲೈನ್ ಹೊಡಿತಾ ಇರ್ತಾನೆ. ಅವಾಗ ಸೋನಾ ನಾಮ್ಸನ್ಗೆ ಅವನ ಪೇಂಟಿಂಗ್ ಅನ್ನ ಕೊಡ್ತಾಳೆ. ಆ ಪೇಂಟಿಂಗ್ ಅನ್ನ ನೋಡಿದ ತಕ್ಷಣ ನಾಮ್ಸನ್ಗೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿಂದ ಇಬ್ರು ಮಾಂಸವನ್ನ ತಗೊಂಡು ಹೊರಡುವಷ್ಟರಲ್ಲಿ ಅಲ್ಲಿಗೆ ಬಹಳಷ್ಟು ಗುಂಡಗಳು ಬರ್ತಾರೆ. ಅವರು ಅಲ್ಲಿದ್ದಂಥ ಎಲ್ಲಾ ಜನಗಳಿಗೆ ಹೇಳ್ತಾರೆ, ನಾವು ಈ ಅಪರಾಧಿಯನ್ನು ಹುಡುಕ್ತಿದ್ದೀವಿ ಅಂತ ಹೇಳಿ ಅಲ್ಲಿದ್ದಂಥ ಎಲ್ಲಾ ಜನರನ್ನ ಹಿಡಿದು ತಮ್ಮ ಕಾರ್ನಲ್ಲಿ ಕೂರಿಸ್ತಾ ಇರ್ತಾರೆ. ಅವಾಗ ಒಬ್ಬ ಗುಂಡನ ಕಣ್ಣು ಸೋನಾ ಮೇಲೆ ಬೀಳುತ್ತೆ. ಅವನು ಸೋನಾಳನ್ನ ಹೊಗಳಿ ಗಾಡಿಯಲ್ಲಿ ಕೂರ್ಸೋಕಂತ ಹೋಗ್ತಾನೆ. ಕೂರ್ಸೋಕಂತ ಹೋಗುವಷ್ಟರಲ್ಲಿ ಲೀ ಹೋಗಿ ಆ ಗುಂಡನನ್ನ ಹೊಡೆಯುತ್ತಾನೆ. ಅಲ್ಲಿದ್ದಂಥ ಎಲ್ಲಾ ಗುಂಡಗಳು ಸೇರಿ ಲೀಯನ್ನ ತುಂಬಾ ಕೆಟ್ಟದಾಗ ಹೊಡೆಯುತ್ತಾರೆ. ಅವಾಗ ನಾಮ್ಸನ್ ಅಲ್ಲಿಗೆ ಬರುತ್ತಾನೆ. ಬಂದ್ರೆ ಸುಮ್ಮನೆ ಬಿಡ್ತಾನೆ ಅನ್ಕೊಂಡ್ರ, ಪ್ರತಿಯೊಬ್ಬರನ್ನ ಹಿಡಿದು ಒಂದೊಂದು ಪಂಚ್ ಹೊಡೆದು ಅವರ ಬಾಡಿಯನ್ನ ಬೆಂಡ್ ಮಾಡಿಬಿಡ್ತಾನೆ. ನಂತರ ನಾಮ್ಸನ್ ಮೇನ್ ಗೂಂಡನನ್ನ ಹಿಡಿದು ಕೇಳ್ತಾನೆ, ಲೇ, ನೀನು ಯಾರ ಸಲುವಾಗಿ ಕೆಲಸ ಮಾಡ್ತೀಯಾ? ಅವಾಗ ಅವನು ಹೇಳ್ತಾನೆ, ನಾನು ಟೈಗರ್ ಸಲುವಾಗಿ ಕೆಲಸ ಮಾಡ್ತೀನಿ. ನಾಮ್ಸನ್ ಅವಾಗ ಹೇಳ್ತಾನೆ, ಅವನಿಗೋಗಿ ಹೇಳು ನಾಮ್ಸನ್ನ ಏರಿಯಾದಲ್ಲಿ ಗುಂಡಾಗಳು ಬಂದ್ರೆ ಮತ್ತೆ ವಾಪಸ್ ಹೋಗೋದಿಲ್ಲ ಅಂತ. ಆ ಗುಂಡಾಗಳು ನಾಮ್ಸನ್ ಹೆಸರು ಕೇಳಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಅವಾಗ ಸೋನಾ ಮತ್ತು ಲೀಯು ನಾಮ್ಸನ್ಗೆ ಥ್ಯಾಂಕ್ ಯು ಹೇಳ್ತಾರೆ. ಸಂಜೆ ಲೀ ಮತ್ತು ನಾಮ್ಸನ್ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ತಮ್ಮ ಮನೆ ಹತ್ರ ಹೊರಟೋಗ್ತಾರೆ. ಅವಾಗ ಅಲ್ಲಿ ಸೋನಾ ಮತ್ತು ಅವಳ ಅಜ್ಜಿ ಜೊತೆಗೆ ಸ್ವಲ್ಪ ಜನ ಕಾಣಿಸ್ಕೋತಾರೆ. ಇಬ್ರು ಅವ್ರ ಬಳಿ ಬರ್ತಾರೆ. ಅಲ್ಲಿ ಜಿಯಾ ಎಂಬ ಮಹಿಳೆಯನ್ನ ತೋರಿಸಲಾಗುತ್ತೆ. ಅವಾಗ ಜಿಯಾ ಹೇಳ್ತಾಳೆ, ಹತ್ತಿರದಲ್ಲಿ ಸರ್ಕಾರಿ ಅಪಾರ್ಟ್ಮೆಂಟ್ ಇದೆ. ಅಲ್ಲಿ ನಾವು ಚಿಕ್ಕ ಮಕ್ಕಳನ್ನ ಮತ್ತು ಅವರ ಕುಟುಂಬದವರನ್ನ ಜೊತೆ ಕರ್ಕೊಂಡು ಹೋಗಿ ಅವ್ರಿಗೆ ಕಲಿಸುತ್ತೇವೆ. ಅವ್ರಿಗೆ ಆಹಾರ ಮತ್ತು ಶುದ್ಧ ನೀರಿನ ಜೊತೆಗೆ ಕೆಲಸ ಕೊಡ್ತೇವೆ. ಅದರಲ್ಲಿ ಸೋನಾ ಮತ್ತು ಅವಳ ಅಜ್ಜಿಯನ್ನು ಆಯ್ಕೆ ಮಾಡಿದ್ದೇವೆ. ಏಕೆಂತಂದ್ರೆ ಮಕ್ಕಳು ನಾಳಿನ ಭವಿಷ್ಯವಾಗಿದ್ದಾರೆ. ನಂತರ ಅವರ ಅಜ್ಜಿ ಹೋಗುವುದಕ್ಕೆ ಒಪ್ಕೊಳ್ತಾರೆ. ಅವಾಗ ನಾಮ್ಸನ್ಗೆ ಕೇಳಿದಾಗ ನಾಮ್ಸನ್ ಜಿಯಾಗ ಕೇಳ್ತಾನೆ, ಅಲ್ಲಿ ಗುಂಡಾಗಳ ಸಮಸ್ಯೆ ಇಲ್ಲ ಅಲ್ವಾ? ಅವಾಗ ಜಿಯಾ ಹೇಳ್ತಾಳೆ, ನಮಗೆ ನಮ್ಮದೇ ಆದಂತ ಸೈನ್ಯವಿದೆ. ಅವಾಗ ಸೋನಾ ಹೇಳ್ತಾಳೆ, ನಾವು
ಲೀ ಮತ್ತು ನಾಮ್ಸನ್ ಅಂಕಲ್ ಅನ್ನ ಸಹಿತ ನಮ್ಮ ಜೊತೆಗೆ ಕರೆದುಕೊಂಡು ಹೋಗಲು ಬಯಸ್ತೇವೆ. ಇಲ್ಲ, ನಾವು ಕೇವಲ ಕುಟುಂಬದವರನ್ನ ಮಾತ್ರ ಜೊತೆಗೆ ಕರೆದುಕೊಂಡು ಹೋಗ್ತೇವೆ ಎಂದು ಜಿಯಾ ಹೇಳ್ತಾಳೆ. ಅವಾಗ ನಾಮ್ಸನ್ ಅಜ್ಜಿಗೆ ಹೇಳ್ತಾನೆ, ನೀವು ಅಲ್ಲಿಗೆ ಹೋಗುವುದೇ ನನಗೆ ಸರಿ ಅನಿಸುತ್ತೆ. ಅವಾಗ ಸೋನಾ, ನಾಮ್ಸನ್ ಅಂಕಲ್, ನೀವು ನಮ್ಮನ್ನ ಭೇಟಿಯಾಗಲು ಬರಬೇಕು, ಓಕೆನಾ? ಲೀಯ ಪೇಂಟಿಂಗ್ ಅನ್ನ ಮಾಡಿರ್ತಾಳೆ ಅವಳು. ಆ ಲೀ ಪೇಂಟಿಂಗ್ ಅನ್ನ ಅವನಿಗೆ ಕೊಡ್ತಾಳೆ. ಅವಾಗ ಇಬ್ರು ಖುಷಿ ಆಗ್ತಾರೆ. ಅವಾಗ ರಾತ್ರಿ ಆಗುತ್ತೆ. ಅವರೆಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಅದರಲ್ಲಿ ಜಿಯಾ ಸೋನಾ ಜೊತೆಗೆ ಇತರ ಅನೇಕ ಕುಟುಂಬಗಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಸೋನಾಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕಿನ್ ಎಂಬ ಇನ್ನೊಬ್ಬ ಹುಡುಗಿಯ ಜೊತೆಗೆ ಸ್ನೇಹವಾಗುತ್ತೆ. ಇನ್ನೊಂದು ಕಡೆ ಲೀ ಬಹುಶಃ ನಾವು ಸೋನಾ ಜೊತೆಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಂತ ನಾಮ್ಸನ್ಗೆ ಹೇಳ್ತಾನೆ. ನಾನು ಸೋನಾಳನ್ನ ಪ್ರೀತಿಸ್ತಾ ಇದ್ದೀನಿ, ನೀವು ಕೆಟ್ಟನ್ನ ಮದುವೆಯಾಗಿ ನನ್ನನ್ನ ದತ್ತು ತೆಗೆದುಕೊಂಡ್ಬಿಡಿ ಅಂತ ನಾಮ್ಸನ್ಗೆ ಹೇಳ್ತಾನೆ. ಅವಾಗ ನಾಮ್ಸನ್ ಹೇಳ್ತಾನೆ, ಬೇಡ ಬೇಡ, ನಾವು ಅವಳನ್ನ ಸ್ವಲ್ಪ ದಿನ ಬಿಟ್ಟು ಭೇಟಿಯಾಗಲು ಹೋಗೋಣ ಅಂತ ಹೇಳಿ ಲೀಯ ಮಾತು ಒಪ್ಪಿಕೊಳ್ಳದೆ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದು ಕಡೆ ಸೋನಾಳ ಅಜ್ಜಿಯು ಸುಸ್ತಾಗಿ ಬಿದ್ದುಬಿಡ್ತಾಳೆ. ಅವಾಗ ಜಿಯಾ ಹೇಳ್ತಾಳೆ, ಇಲ್ಲಿ ಇನ್ನೊಬ್ಬ ಅಂಕಲ್ ದಣದಿದ್ದಾರೆ, ನಾವು ನಿಮ್ಮ ಅಜ್ಜಿಯನ್ನು ಮತ್ತು ಈ ಅಂಕಲ್ನನ್ನ ನಮ್ಮ ಹತ್ತಿರದ ವೈದ್ಯಕೀಯ ಕೇಂದ್ರಕ್ಕೆ ಕಳಿಸುತ್ತೇವೆ. ಅಲ್ಲಿ ಅವರು ವಿಶ್ರಾಂತಿ ಪಡೆಯಲಿ, ಮರುದಿನ ಅವರು ನಮ್ಮ ಕೇಂದ್ರಕ್ಕೆ ವಾಪಸ್ ಬರಲಿ. ಅವಾಗ ಅಜ್ಜಿ ಒಪ್ಕೊಳ್ತಾರೆ. ಅವಾಗ ಇಬ್ರು ಗಾರ್ಡ್ಸ್ ಆ ಇಬ್ಬರು ಮುದುಕರನ್ನ ಕರ್ಕೊಂಡು ಒಂದು ಹಳ್ಳದ ಬಳಿ ಕರ್ಕೊಂಡು ಹೋಗ್ತಾರೆ. ಅವಾಗ ಆ ವೃದ್ಧರು ಗಾಬರಿ ಆಗ್ತಾರೆ. ಅಲ್ಲಿಗೆ ಗುಂಡಾಗಳು ಬಂದು ಆ ಮುದುಕನನ್ನ ಮುಂದೆ ಇದ್ದ ಪಾತಾಳಕ್ಕೆ ತಳ್ಳಿಬಿಡ್ತಾರೆ ಮತ್ತು ಅಜ್ಜಿಗೆ ಚಾಕುವಿನಿಂದ ಚುಚ್ಚಿ ಸಾಯಿಸ್ಬಿಡ್ತಾರೆ. ಅದನ್ನ ಲೀಯು ನೋಡಿ ಶಾಕ್ ಆಗ್ಬಿಡ್ತಾನೆ. ಅವಾಗ ಅಲ್ಲಿದ್ದಂಥ ಗುಂಡಾಗಳು ಲೀ ಮೇಲೆ ಗುಂಡನ್ನ ಹಾರಿಸ್ತಾರೆ. ನಾಮ್ಸನ್ ಅಲ್ಲಿಗೆ ಬಂದು ಆ ಇಬ್ಬರು ಗುಂಡಾಗಳನ್ನ ಹೊಡೆದಾಕ್ತಾನೆ. ಆದ್ರೆ ಆ ಗುಂಡಾಗಳು ಪುನಃ ಜೀವಂತವಾಗಿ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ಎಷ್ಟೇ ಹೊಡೆದ್ರು ಆ ಗುಂಡಾಗಳು ಸಾಯೋದಿಲ್ಲ, ಮತ್ತೆ ಮತ್ತೆ ಜೀವಂತವಾಗ್ತಿರ್ತಾರೆ. ಅವಾಗ ಇಬ್ರು ಸೇರಿ ಒಬ್ಬನನ್ನ ಕೊಂದಾಕ್ತಾರೆ. ನಂತರ ಅಲ್ಲಿಗೆ ಡೆನ್ನಿ ಎಂಬ ಹುಡುಗಿ ಹಿಂದಿನಿಂದ ಬಂದು ಇನ್ನೊಬ್ಬ ಗುಂಡನನ್ನ ಹೊಡೆದು ಸಹಾಯ ಮಾಡ್ತಾಳೆ. ಮರುದಿನ ಬೆಳಗ್ಗೆ ಲೀ ಮತ್ತು ನಾಮ್ಸನ್ ಇಬ್ಬರು ಸೇರಿ ಅಜ್ಜಿಯ ಮೃತದೇಹವನ್ನ ಒಂದು ಸ್ಥಳದಲ್ಲಿ ಹೂತಾಕ್ತಾರೆ. ಅಲ್ಲಿಂದ ಅವರು ಡೆನ್ನಿ ಇರುವಂತ ಸ್ಥಳಕ್ಕೆ ಬರ್ತಾರೆ. ಅವಾಗ ಡೆನ್ನಿ ಹೇಳ್ತಾಳೆ, ನಾವು ಇನ್ನೊಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದ ತುಂಬಾ ಜನಗಳನ್ನ ಉಳಿಸ್ಬೇಕು, ನನಗೆ ನಿಮ್ಮ ಸಹಾಯ ಬೇಕು ಅಂತಾಳೆ. ಅವಾಗ ಲೀ ಕೇಳ್ತಾನೆ, ಮನುಷ್ಯರು ಯಾಕೆ ಸಾಯ್ತಾ ಇಲ್ಲ, ಈ ಮನುಷ್ಯರಿಗೆ ಏನಾಗಿದೆ? ಅವಾಗ ಅವಳು ಹೇಳ್ತಾಳೆ, ಅವರು ಸಾಯುವುದಕ್ಕೆ ಅವರ ಕುತ್ತಿಗೆಯನ್ನ ಕತ್ತರಿಸಬೇಕು. ಭೂಕಂಪದ ನಂತರ ಪ್ರಪಂಚವು ನಾಶವಾಗಿತ್ತು, ಕೆಲವು ಜನಗಳು ಮಾತ್ರ ಉಳಿದಿದ್ರು. ನಂತರ ನಮಗೆ ಸಾಕಷ್ಟು ಶುದ್ಧ ನೀರಿನ ಮೂಲವಿದ್ದ ಉತ್ತಮ ಅಪಾರ್ಟ್ಮೆಂಟ್ ಸಿಕ್ಕಿತು. ಅಲ್ಲಿ ನಾವು ಅನೇಕ ಜನರನ್ನ ಒಟ್ಟುಗೂಡಿಸಿ ಅವರಿಗೆ ಸಹಾಯ ಮಾಡಿದೆವು. ಆ ಸ್ಥಳವನ್ನ ವಾಸಿಸಲು ಯೋಗ್ಯವನ್ನಾಗಿ ಮಾಡಿದೆವು. ನಂತರ ಅಲ್ಲಿ ವಿಜ್ಞಾನಿಯಾಗಿದ್ದಂಥ ಡಾಕ್ಟರ್ ಯಂಗ್ ಬಂದರು. ಅವರು ತುಂಬಾ ಒಳ್ಳೆಯ ವೈದ್ಯರಾಗಿದ್ದಾರೆ ಎಂದು ಭಾವಿಸಿ ನಾವು ಅವರನ್ನ ಜೊತೆಗೆ ಇರಿಸಿಕೊಂಡಿದ್ದೆವು. ಕೆಲವು ತಿಂಗಳುಗಳ ನಂತರ ನಾನು ಅವರ ಹತ್ರ ಹೋಗಿದ್ದೆ. ಅವ್ರಿಗೆ ಹೇಳಿದ್ದೆ, ಬಹಳಷ್ಟು ಪೋಷಕರ ಕಂಪ್ಲೇಂಟ್ ಬರ್ತಾ ಇದೆ, ಅವ್ರ ಮಕ್ಕಳು ನಿಮ್ಮ ಬಳಿ ಓದಲು ಬರ್ತಾ ಇದ್ರು, ಇವಾಗ ಅವರು ಕಣ್ಮರೆಯಾಗಿದ್ದಾರೆ. ಅವಾಗ ಯಂಗ್ ಡೆನ್ನಿಯ ಉನ್ನತ ಅಧಿಕಾರಿ ಪಾಲ್ ಅವರನ್ನ ಕರೆಯುತ್ತಾರೆ. ಪಾಲ್ ಅಲ್ಲಿಗೆ ಬಂದು ಹೇಳ್ತಾರೆ, ಈ ಜಗತ್ತು ಕೊನೆಗೊಂಡಾಗ ಡಾಕ್ಟರ್ ಯಂಗ್ ಮಾತ್ರ ನಮ್ಮನ್ನ ಉಳಿಸಲು ಸಾಧ್ಯವಾಗಿತ್ತು ಎನ್ನುತ್ತಾರೆ. ಅವಾಗ ಪಾಲ್ ತನ್ನ ಜೊತೆಗಾರನ ಮೇಲೆ ಗುಂಡಾರಿಸ್ತಾನೆ, ಆದ್ರೆ ಅವನು ಪುನಃ ಜೀವಂತವಾಗಿ ಬಿಡ್ತಾನೆ. ಅವಾಗ ಡೆನ್ನಿ ಶಾಕ್ ಆಗ್ತಾಳೆ. ಅವಾಗ ಡಾಕ್ಟರ್ ಯಂಗ್ ಹೇಳ್ತಾನೆ, ನಾನು ಭೂಕಂಪದಲ್ಲಿ ಸಾಯವನಿದ್ದೆ, ಆದರೆ ನನ್ನ ಎಕ್ಸ್ಪೆರಿಮೆಂಟ್ನಿಂದ ನಾನು ಬದುಕುಳಿದಿದ್ದೇನೆ. ನಾನು ಮನುಷ್ಯರನ್ನ ನನ್ನ ಎಕ್ಸ್ಪೆರಿಮೆಂಟ್ನಿಂದ ಎಂದಿಗೂ ಸಾಯದ ಪವರನ್ನ ನೀಡಬಲ್ಲೆ. ಅವಾಗ ಡೆನ್ನಿ ಕೋಪಗೊಳ್ತಾಳೆ. ಅವಾಗ ಅವಳು ಕೇಳ್ತಾಳೆ, ಆ ಮಕ್ಕಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅವಾಗ ಒಬ್ಬ ಆಫೀಸರ್ ಡೆನ್ನಿಗೆ ಗುಂಡಾರಿಸ್ತಾನೆ. ಅವಾಗ ಡೆನ್ನಿ ಅಲ್ಲಿಂದ ಜಿಗಿದು ಹೊರಗಡೆ ಓಡೋಗ್ಬಿಡ್ತಾಳೆ. ಪ್ರೆಸೆಂಟ್ ಅಲ್ಲಿ ಮತ್ತೆ ಡೆನ್ನಿಯನ್ನ ತೋರಿಸಲಾಗುತ್ತೆ. ಡೆನ್ನಿ ಹೇಳ್ತಾಳೆ, ಡಾಕ್ಟರ್ ಯಂಗ್ ನನ್ನ ತಡೆಯಲು ನನಗೆ ನಿಮ್ಮ ಸಹಾಯ ಬೇಕು. ಆಗ ನಾಮ್ಸನ್, ಸರಿ, ಆದ್ರೆ ನಾವು ಬೇರೆಯವರ ಸಹಾಯವನ್ನು ಸಹಿತ ಪಡಿಲೇಬೇಕು ಎಂದು ಹೇಳ್ತಾನೆ. ಇನ್ನೊಂದ್ ಕಡೆ ಜಿಯಾ ಎಲ್ಲಾ ಜನಗಳನ್ನ ತನ್ನ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬರ್ತಾಳೆ. ಅವಾಗ ಜಿಯಾ ಹೇಳ್ತಾಳೆ, ಈಗಾಗಲೇ ಇಲ್ಲಿ ಅನೇಕ ಕುಟುಂಬಗಳು ಅಧ್ಯಯನ ಮಾಡ್ತಾ ಇದ್ದಾರೆ, ಅವರೆಲ್ಲರ ಜೊತೆ ನಿಮಗೂ ಕೂಡ ಆಹಾರ ಮತ್ತು ನೀರು ಸಿಗುತ್ತದೆ. ಅಲ್ಲಿ ಡಾಕ್ಟರ್ ಯಂಗ್ ಬರ್ತಾನೆ, ನಾನು ಈ ಜಗದ ಇನ್ಚಾರ್ಜ್, ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೊರಗಿನ ಪ್ರಪಂಚದಲ್ಲಿ ಯಾವುದೇ ತರ ಬದುಕಲು ಭರವಸೆ ಉಳಿದಿಲ್ಲ, ಆದರೆ ಇಲ್ಲಿ ಎಲ್ಲರಿಗೂ ಶಾಂತಿಯುತವಾಗಿ ಆಹಾರ ಮತ್ತು ನೀರು ಹಾಗೂ ಭದ್ರತೆ ಸಿಗುತ್ತದೆ. ಅವಾಗ ಎಲ್ಲರೂ ಖುಷಿಯಾಗಿ ನೀರು ಕುಡಿಯುತ್ತಾರೆ. ಮತ್ತೊಂದು ಕಡೆ ಟೈಗರ್ ಮತ್ತು ಜಾನ್ ಎಂಬ
ಇಬ್ಬರು ಮಾಫಿಯಾವನ್ನ ತೋರಿಸಲಾಗುತ್ತೆ. ಆ ಸ್ಥಳದಲ್ಲಿ ತುಂಬಾ ಗುಂಡಾಗಳು ಇರ್ತಾರೆ. ಆ ಎರಡೂ ಗ್ಯಾಂಗ್ಗಳ ಮಧ್ಯೆ ಜಗಳವಾಗುತ್ತೆ. ಎಲ್ಲಾ ಗುಂಡಾಗಳು ಒಬ್ಬರನ್ನೊಬ್ಬರು ಕತ್ತರಿಸಲು ಪ್ರಾರಂಭಿಸ್ತಾರೆ. ಅಲ್ಲಿಗೆ ನಾಮ್ಸನ್ ಬರ್ತಾನೆ. ಟೈಗರ್, ನನಗೆ ನಿನ್ನ ಸಹಾಯ ಬೇಕು. ಆಗ ಟೈಗರ್ ಹೇಳ್ತಾನೆ, ನಾಮ್ಸನ್ ಒಬ್ಬ ಪ್ರಸಿದ್ಧ ಬಾಕ್ಸರ್ ಆಗಿದ್ದನು. ಅವನಿಂದ ನಾನು ಬಾಕ್ಸಿಂಗ್ ಬಿಟ್ಟು ಈ ಕೆಲಸ ಮಾಡಬೇಕಾಗಿ ಬಂತು. ಜಾನ್, ನೀನು ನಾಮ್ಸನ್ನನ್ನು ಕೊಂದರೆ ನಾನು ನನ್ನ ಪೂರ್ತಿ ಜನಗಳನ್ನು ನಿನಗೆ ಕೊಡ್ತೇನೆ. ಅವಾಗ ಎಲ್ಲ ಗುಂಡಾಗಳು ನಾಮ್ಸನ್ನನ್ನು ಹೊಡೆಯಲು ಹೋಗ್ತಾರೆ. ಅವಾಗ ನಾಮ್ಸನ್ ಕೋಪಗೊಂಡು ಎಲ್ಲ ಗುಂಡಾಗಳನ್ನು ಕೊಲ್ಲಲು ಪ್ರಾರಂಭಿಸ್ತಾನೆ. ನಂತರ ಉಳಿದ ಗುಂಡಾಗಳೆಲ್ಲ ಹೆದರಿ ಓಡೋಗ್ಬಿಡ್ತಾರೆ. ಅವಾಗ ಅವನು ಟೈಗರ್ನನ್ನು ಹಿಡ್ಕೋತಾನೆ. ಮತ್ತೊಂದೆಡೆ ಜಿಯಾ ಎಲ್ಲ ಮಕ್ಕಳನ್ನ ಅಧ್ಯಯನ ಮಾಡುವುದಕ್ಕೆ ಕರ್ಕೊಂಡು ಹೋಗ್ತಾಳೆ. ಅವಾಗ ಕಿನ್ನ ಪೋಷಕರು ಮಕ್ಕಳನ್ನು ಯಾವಾಗ ಭೇಟಿ ಆಗ್ಬೋದು ಅಂತ ಕೇಳ್ತಾರೆ. ಅವಾಗ ಜಿಯಾ ಪೇರೆಂಟ್ಸ್ ಮೀಟಿಂಗ್ ದಿನದಂದು ಅಂತ ಹೇಳ್ತಾಳೆ. ಕಿನ್ ಮತ್ತು ಸೋನಾ ಇಬ್ರು ಸೇರಿ ಜಿಯಾ ಜೊತೆಗೆ ಹೊರಟೋಗ್ತಾರೆ. ಕಿನ್ನ ಪೋಷಕರನ್ನ ನೀರನ್ನ ಸ್ವಚ್ಛಗೊಳಿಸಲು ಮತ್ತೊಂದು ಕೋಣೆಗೆ ಕರೆದೊಯ್ಯಲಾಗುತ್ತದೆ. ಎಲ್ಲಾ ಪೋಷಕರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಂತರ ಲೀ ಮತ್ತು ಡೆನಿ ಗುಂಡಾಗಳ ಆಯುಧಗಳನ್ನ ನೋಡ್ತಾರೆ. ಇಲ್ಲಿ ನಾಮ್ಸನ್ ಟೈಗರ್ ಕೇಳ್ತಾನೆ, ನಿಮ್ಗೆ ಈ ಶುದ್ಧ ನೀರು ಅದೇ ಅಪಾರ್ಟ್ಮೆಂಟ್ ನಿಂದ ಸಿಗ್ತಾ ಇರ್ಬೋದಲ್ವಾ? ಅವಾಗ ಟೈಗರ್ ಹೇಳ್ತಾನೆ, ಹೌದು, ನಾವು ಅವರಿಗೆ ಮನುಷ್ಯರನ್ನ ಸಪ್ಲೈ ಮಾಡ್ತೀವಿ. ಇದೇ ಕಾರಣದಿಂದಾಗಿ ನಾವು ನಿಮ್ಮ ಏರಿಯಾಗೆ ಬಂದಿದ್ವಿ. ನಿಮ್ಮನ್ನು ಕರ್ಕೊಂಡು ಹೋಗಿ ಅವರಿಗೆ ಸಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅವರು ಬಹಳಷ್ಟು ಮಕ್ಕಳನ್ನ ಕೇಳ್ತಾ ಇದ್ದಾರೆ. ಅದರ ಬದಲಾಗಿ ಅವರು ನಮಗೆ ಒಳ್ಳೆಯ ನೀರು ಮತ್ತು ಆಹಾರವನ್ನ ನೀಡ್ತಾರೆ. ಅವಾಗ ಡೆನ್ನಿ ಮತ್ತು ಲೀ ಕೋಪಗೊಂಡು ಅವನನ್ನ ಹೊಡೆಯಲು ಪ್ರಯತ್ನಿಸ್ತಾರೆ. ಆದರೆ ನಾಮ್ಸನ್ ಅವರನ್ನ ತಡೆಯುತ್ತಾನೆ. ನಾಮ್ಸನ್ ಟೈಗರ್ನನ್ನು ಪಂಚ್ ಮಾಡಿ ಪ್ರಜ್ಞೆ ತಪ್ಪಿಸುತ್ತಾನೆ. ಮತ್ತೊಂದು ಕಡೆ ಜಿಯಾ, ಈಗ ನಮ್ಮಲ್ಲಿ ಸೋನಾ ಮತ್ತು ಕಿನ್ ಎಂಬ ಇಬ್ಬರು ಹೊಸ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವಾಗ ಹೆಂಗ್ ಹೇಳ್ತಾನೆ, ಮಕ್ಕಳು ಎಕ್ಸ್ಪೆರಿಮೆಂಟ್ ನಲ್ಲಿ ಚೆನ್ನಾಗಿ ಬಳಕೆ ಆಗ್ತಾರೆ. ನಮ್ಮ ನೀರನ್ನು ಅವ್ರಿಗೆ ಕುಡಿಸ್ತಾ ಇರಿ. ಅದರಿಂದ ಎಕ್ಸ್ಪೆರಿಮೆಂಟ್ಗೋಸ್ಕರ ಅವರಿಂದ ಲಿಕ್ವಿಡ್ ಹೊರಬರಲು ಸಿದ್ಧವಾಗುತ್ತದೆ. ಅವಾಗ ಜಿಯಾ ಸೋನಾ ಮತ್ತು ಕಿನ್ ಇಬ್ಬರನ್ನು ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾಳೆ. ಅವಾಗ ಸೋನಾ ಅಲ್ಲಿದ್ದಂತ ವಿದ್ಯಾರ್ಥಿಗಳು ತನ್ನನ್ನು ತುಂಬಾ ವಿಚಿತ್ರವಾಗಿ ನೋಡುತ್ತಿರುವುದನ್ನ ಗಮನಿಸ್ತಾಳೆ. ಅವರು ಸಂಪೂರ್ಣವಾಗಿ ಪ್ರತಿಕ್ರಿಯಿಸ್ತಾ ಇರೋದಿಲ್ಲ. ಸೋನಾ ಅಲ್ಲಿರುವ ಎಲ್ಲಾ ಮಕ್ಕಳ ಕುತ್ತಿಗೆ ಮೇಲೆ ಕತ್ತರಿಸುವ ಗುರುತುಗಳನ್ನು ನೋಡುತ್ತಾಳೆ. ಜಿಯಾ ಅಲ್ಲಿ ಎಲ್ರಿಗೂ ಕಲಿಸಲು ಪ್ರಾರಂಭಿಸ್ತಾಳೆ. ಸೋನಾ ಓದಿನ ಬಗ್ಗೆ ಗಮನ ಹರಿಸ್ತಾ ಇರೋದಿಲ್ಲ. ಅವಾಗ ಜಿಯಾ ಹೇಳ್ತಾಳೆ, ಸೋನಾ, ನೀನು ನಿನ್ನ ಅಧ್ಯಯನದ ಮೇಲೆ ಗಮನ ಹರಿಸಬೇಕು. ಅಲ್ಲಿ ಎಲ್ಲಾ ಮಕ್ಕಳಿಗೆ ಇದ್ದ ಸ್ಥಳದಲ್ಲಿಯೇ ಆಹಾರ ಮತ್ತು ನೀರು ಬರುತ್ತದೆ. ಅವಾಗ ಜಿಯಾ ಹೇಳ್ತಾಳೆ, ಈ ನೀರನ್ನ ನೀವು ಪೂರ್ತಿಯಾಗಿ ಕುಡಿಬೇಕು. ಇದು ನಿಮಗೋಸ್ಕರ ಸ್ಪೆಷಲ್ ಆಗಿ ಶುದ್ಧೀಕರಿಸಲಾಗಿದೆ. ಸೋನಾ ಆ ನೀರನ್ನ ಕುಡಿಯೋದಿಲ್ಲ. ಅಲ್ಲಿಗೆ ಯಂಗ್ ಬರ್ತಾನೆ. ಅವನು ಹೇಳ್ತಾನೆ, ಮಕ್ಕಳೇ ನಾಳಿನ ಭವಿಷ್ಯ. ಆದ್ದರಿಂದ ನಿಮಗಾಗಿ ವಿಶೇಷವಾದ ಆಹಾರ ಮತ್ತು ನೀರನ್ನು ತಯಾರಿಸಿ ನಿಮಗೆ ನೀಡಲಾಗುತ್ತಿದೆ. ಯಂಗ್ ನೇರವಾಗಿ ಕಿನ್ ಬಳಿ ಬರ್ತಾನೆ. ನನ್ನ ಸಂಶೋಧನೆಗೆ ನೀವು ಸಹಾಯ ಮಾಡ್ತೀರಾ ಎಂದು ಕೇಳ್ತಾನೆ. ಅವಾಗ ಕಿನ್, ಖಂಡಿತವಾಗಿಯೂ. ಅವಾಗ ಯಂಗ್ ಹೇಳ್ತಾನೆ, ನೀನು ಕ್ಲಾಸ್ ಮುಗಿದ ಮೇಲೆ ನನ್ನ ಲ್ಯಾಬ್ಗೆ ಬಂದ್ಬಿಡು ಅಂತ ಹೇಳಿ ಹೊರಟೋಗ್ತಾನೆ. ಅವಾಗ ಸೋನಾ, ನನ್ನ ಅಜ್ಜಿ ಇನ್ನು ಯಾಕೆ ಇಲ್ಲಿ ಬಂದಿಲ್ಲ ಅಂತ ಕೇಳಿದಾಗ ಅವಾಗ ಜಿಯಾ ಹೇಳ್ತಾಳೆ, ನಿಮ್ಮ ಅಜ್ಜಿ ಬಂದಿದ್ದಾರೆ, ಆದ್ರೆ ಅವರು ಅಸ್ವಸ್ಥರಾಗಿದ್ದಾರೆ. ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಲಾಗಿದೆ. ಅವಾಗ ಸೋನಾ ಹೇಳ್ತಾಳೆ, ನಾವು ಅಲ್ಲಿಂದ ಹೊರಡುವಾಗ ನಮ್ಮ ಅಜ್ಜಿ ಹುಷಾರಾಗಿ ಇದ್ರಲ್ವಾ? ಅವಾಗ ಹೆಂಗ್ ಹೇಳ್ತಾನೆ, ಇಲ್ಲ, ಅವರಿಗೆ ದಾರಿಯಲ್ಲಿ ಬರುವಾಗ ಅನಾರೋಗ್ಯ ಉಂಟಾಯಿತು. ನೀವು ವಿಶ್ರಾಂತಿ ಪಡೆಯಿರಿ, ನಾನೇ ಹೋಗಿ ನಿಮ್ಮ ಅಜ್ಜಿಯನ್ನ ಗುಣಪಡಿಸುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸೋನಾ ಗೊಂದಲಕ್ಕೊಳಗಾಗ್ತಾಳೆ. ಅಲ್ಲಿರುವ ಊಟವನ್ನು ಸಹಿತ ಅವಳು ಮಾಡೋದಿಲ್ಲ, ಮತ್ತೆ ನೀರನ್ನು ಸಹಿತ ಅವಳು ಕುಡಿಯೋದಿಲ್ಲ. ನಂತರ ಯಂಗ್ ಪಾಲ್ಗೆ ಇಂಜೆಕ್ಷನ್ ನೀಡುತ್ತಾನೆ. ಇದರಿಂದಾಗಿ ಅವನ ದೇಹದಲ್ಲಿ ವೈರಸ್ಗಳು ರೂಪುಗೊಳ್ಳುತ್ತವೆ. ಮತ್ತೊಂದು ಕಡೆ ಸೋನಾ ತನ್ನ ಕೋಣೆಯಿಂದ ಓಡ್ ಹೋಗ್ಬಿಡ್ತಾಳೆ. ಅವಾಗ ಕಿನ್ನ ಪೋಷಕರು, ಇಲ್ಲ, ಹೇಗಾದ್ರೂ ನಾವು ನಮ್ಮ ಮಗಳನ್ನ ಭೇಟಿ ಆಗ್ಲೇಬೇಕು ಎಂದು ಹಠ ಹಿಡಿತಾರೆ. ಅವಾಗ ಯಂಗ್ ಹೇಳ್ತಾನೆ, ಬನ್ನಿ, ನಾನು ನಿಮ್ಮ ಮಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ಸೋನಾ ಸರ್ಚ್ ಮಾಡ್ತಾ ಮಾಡ್ತಾ ಯಂಗ್ ನ ಲ್ಯಾಬ್ಗೆ ತಲುಪಿಬಿಡ್ತಾಳೆ. ಅಲ್ಲಿ ಅವಳು ಕಿನ್ ಪ್ರಜ್ಞೆ ತಪ್ಪಿರೋದನ್ನ ನೋಡ್ತಾಳೆ. ಅಲ್ಲಿ ಅವಳ ಗಂಟಲಿನಿಂದ ಲಿಕ್ವಿಡ್ ಅನ್ನ ತೆಗೆಯಲಾಗ್ತಾ ಇರುತ್ತೆ. ಆ ಕ್ಷಣನೇ ಯಂಗ್ ಕಿನ್ನ ತಂದೆ ತಾಯಿಯನ್ನು ಅಲ್ಲಿ ಕರ್ಕೊಂಡು ಬರ್ತಾನೆ. ಅಲ್ಲಿ ಸೋನಾ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಕಿನ್ನ ಆ ಸ್ಥಿತಿಯನ್ನು ನೋಡಿದ ಅವಳ ಪೋಷಕರು ಹೆದರ್ಕೊಂಡ್ಬಿಡ್ತಾರೆ. ಅವಾಗ ಯಂಗ್ ಹೇಳ್ತಾನೆ, ನಿಮ್ಮ ಮಗಳನ್ನು ಮುಟ್ಟಬೇಡಿ, ಇಲ್ಲದಿದ್ದರೆ ಎಡವಟ್ಟಾಗ್ಬಿಡುತ್ತೆ. ವಾಸ್ತವವಾಗಿ ನಾವು ಮಕ್ಕಳ ಶರೀರದಿಂದ ಒಂದು ಲಿಕ್ವಿಡ್ ಅನ್ನ ತೆಗೆಯುತ್ತೇವೆ. ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ನನ್ನ ಮಗಳ ಮೇಲೂ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ದೇಹದ ಮೇಲಿನ ಭಾಗ ಮಾತ್ರ ಅವರಿಬ್ಬರು ಕಾಣಿಸುತ್ತೆ. ಅದನ್ನ ನೋಡಿ ಕಿನ್ನ ತಂದೆ ತಾಯಿ ಹೆದರಿ ಬಿಡ್ತಾರೆ. ನಂತರ ಅವರು ಕಿನ್ಗೆ ಮುಟ್ಟುವುದಕ್ಕೆ ಹೋಗ್ತಾರೆ.
ಆದ್ರೆ ಅಲ್ಲಿ ಮಿಷಿನ್ ನಲ್ಲಿ ಗಡಿಬಿಡಿ ಆಗ್ಬಿಡುತ್ತೆ. ಕಿನ್ ಅಲ್ಲೇ ನರಳಿ ಸಾಯುತ್ತಾಳೆ. ಆಗ ಯಂಗ್ ಕೋಪಗೊಳ್ಳುತ್ತಾನೆ. ಅದಕ್ಕಾಗಿ ನನಗೆ ಯಾರು ಡಿಸ್ಟರ್ಬೆನ್ಸ್ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ. ಕಿನ್ನ ತಂದೆ ತಾಯಿಯನ್ನು ಸಹಿತ ಅವನು ಸಾಯಿಸುತ್ತಾನೆ. ಅವರನ್ನ ಸಾಯಿಸಿ ಕೈಯನ್ನು ತೊಳೆದುಕೊಳ್ಳಲು ಹೋಗುತ್ತಾನೆ. ಕೈಯನ್ನು ತೊಳೆದುಕೊಳ್ಳುತ್ತಿರುವಾಗ ಯಂಗ್ಗೆ ಸೋನಾ ಕಾಣಿಸಿಕೊಳ್ಳುತ್ತಾಳೆ. ಸೋನಾಳನ್ನ ಆ ಮಿಷಿನ್ ಮೇಲೆ ಮಲಗಿಸುತ್ತಾನೆ. ನಾನು ಈ ಲಿಕ್ವಿಡ್ ಮೆಟೀರಿಯಲ್ ಅನ್ನ ಹೊರ ತೆಗೆಯುತ್ತೇನೆ. ಅದರ ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಒಂದು ವೈರಸ್ ಅನ್ನ ತಯಾರಿಸುತ್ತೇನೆ. ಅದರಿಂದ ಮನುಷ್ಯರಿಗೆ ಹಸಿವು ಮತ್ತು ಬಾಯಾರಿಕೆ ಆಗದಂತೆ ತಡೆಗಟ್ಟಬಹುದು. ಅದಕ್ಕೋಸ್ಕರ ನಾನು ಇನ್ನೊಂದು ವಿಶೇಷವಾದ ನೀರನ್ನು ತಯಾರಿಸುತ್ತೇನೆ. ಅದರಿಂದ ಆ ಲಿಕ್ವಿಡ್ ನಿನ್ನ ಗಂಟಲಿನಲ್ಲಿ ಚೆನ್ನಾಗಿ ತಯಾರಾಗುತ್ತದೆ. ಅವಾಗ ಸೋನಾ ಕೇಳ್ತಾಳೆ, ನಮ್ಮ ಅಜ್ಜಿ ಎಲ್ಲಿದ್ದಾಳೆ? ಹೆಂಗ್ ಹೇಳ್ತಾನೆ, ನಮ್ಗೆ ವೃದ್ಧರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೋನಾಳ ಗಂಟಲನ್ನ ಕೊಯ್ಯಲು ಶುರು ಮಾಡ್ತಾನೆ. ಮುಂದೆಯಿಂದ ನಮ್ ಹೀರೋ ಬರ್ತಾನೆ. ಗಾರ್ಡ್ಸ್ ಮೇಲೆಲ್ಲ ಗಾಡಿಯನ್ನ ಹಾಯಿಸ್ಕೊಂಡು ಅಪಾರ್ಟ್ಮೆಂಟ್ ಒಳಗಡೆ ಗಾಡಿಯನ್ನ ನುಗ್ಗಿಸ್ಬಿಡ್ತಾನೆ. ನಂತರ ಅವನು ಹೊರಗ್ ಬರ್ತಾನೆ. ಹತ್ತಿರ ಬಂದವರನ್ನ ಎಲ್ಲಾ ಗುಂಡಾಗಳನ್ನ ಶಾರ್ಟ್ ಗನ್ ನಿಂದ ಹಾರಿಸ್ಬಿಡ್ತಾನೆ. ಲೀ ಮತ್ತು ಡೆನಿ ಕೂಡ ಹೊರಗ್ ಬರ್ತಾರೆ. ಮೂರು ಅಲ್ಲಿರುವಂತ ಗಾರ್ಡ್ಸ್ ಗಳನ್ನ ಕೊಂದು ಮುಂದೆ ಹೋಗ್ತಾರೆ. ಅಲ್ಲಿಂದ 3 ಜನ ಬೇಸ್ಮೆಂಟ್ ಗೆ ಬರ್ತಾರೆ. ಡೆನಿ ತನ್ನ ಅಲ್ಲಿರುವ ಅನೇಕ ಸ್ನೇಹಿತರನ್ನು ಉಳಿಸಲು ಬರ್ತಾಳೆ. ಆದ್ರೆ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರನ್ನ ಜೋಂಬಿ ಮಾಡಲಾಗಿದೆ. ಜೋಂಬಿಗಳು ಬಂದು ಇನ್ನೇನು ಡೆನ್ನಿಯನ್ನ ಕೊಲ್ಲಬೇಕನ್ನೋಷ್ಟರಲ್ಲಿ ನಾಮ್ಸನ್ ಬಂದು ಡೆನ್ನಿಯನ್ನ ಉಳಿಸುತ್ತಾನೆ. ನಂತರ ಅವರು ಎಲ್ಲಾ ಜೋಂಬಿಸ್ ಗಳ ಮುಂದೆ ಹೋಗಿ ಕೊಲ್ಲಲು ಪ್ರಾರಂಭಿಸ್ತಾರೆ. ಆದ್ರೆ ನಾಮ್ಸನ್ ಗನ್ ನಲ್ಲಿದ್ದಂತ ಎಲ್ಲಾ ಬುಲೆಟ್ಸ್ ಗಳು ಖಾಲಿಯಾಗ್ಬಿಡುತ್ತೆ. ಅವನು ಕತ್ತಿಯನ್ನ ತೆಗೆದುಕೊಂಡು ಪ್ರತಿಯೊಬ್ಬ ಆಫೀಸರ್ಸ್ ಗಳನ್ನ ಕತ್ತರಿಸ್ತಾನೆ. ಅವರೆಲ್ಲರನ್ನ ಸಾಯಿಸ್ತಾನೆ. ಅಲ್ಲಿ ಡೆನ್ನಿ ಗಾರ್ಡ್ಸ್ ಗಳನ್ನ ಹೊಡಿತಾ ಮೇಲೆ ಬರ್ತಾಳೆ. ಅವಾಗ ಅಲ್ಲಿ ಪಾಲ್ ಕಾಣಿಸ್ತಾನೆ. ಅವರಿಬ್ಬರ ಮಧ್ಯೆ ಜಗಳವಾಗುತ್ತೆ. ಡೆನ್ನಿ ಪಾಲ್ ಕಣ್ಣಿಗೆ ಚುಚ್ಚುತ್ತಾಳೆ. ನಂತರ ಅವಳಿಗೆ ಅವನು ಪಾಲ್ ಮೇಲೆ ಮಾಡಿದಂತ ಪ್ರಯೋಗ ಕಣ್ಮುಂದೆ ಬರುತ್ತೆ. ನಾವು ಚಿತ್ರದ ಆರಂಭದಲ್ಲಿ ಹಲ್ಲಿಯ ಮೇಲೆ ಮಾಡಿದ್ದನ್ನ ನಾವು ನೋಡಿದ್ವಿ. ಅದೇ ಕಾರಣದಿಂದ ಅವನ ಕಣ್ಣುಗಳು ಹಲ್ಲಿಯಂತೆ ಆಗುತ್ತವೆ. ಗಾಯಾಳು ಆದ ಮೇಲೂ ಕೂಡ ಪಾಲ್ ತುಂಬಾ ಪವರ್ಫುಲ್ ಆಗ್ತಾನೆ. ಅವನು ಡೆನ್ನಿಯನ್ನ ಎತ್ತಿ ಹೊರಗೆ ಬಿಸಾಕ್ತಾನೆ. ಅವಳು ಕೆಳಗೆ ಬಿದ್ದದಕ್ಕೆ ಅವಳಿಗೆ ಇಂಜುರಿ ಆಗ್ಬಿಡುತ್ತೆ ಮತ್ತು ಪ್ರಜ್ಞೆ ತಪ್ಪಿಬಿಡ್ತಾಳೆ. ಇನ್ನೊಂದ್ ಕಡೆ ಯಂಗ್ ತನ್ನನ್ನು ತಾನೇ ವೈರಸ್ ಇಂಜೆಕ್ಷನ್ ಅನ್ನ ಚುಚ್ಚಿಕೊಳ್ಳುತ್ತಾನೆ. ಅವಾಗ ಸೋನಾ ಹೇಳ್ತಾಳೆ, ನೀವು ಈಗ ಉಳಿಯುವುದಿಲ್ಲ. ಆ ಸ್ಪಾಟ್ ಅಲ್ಲಿ ಇಂಜೆಕ್ಷನ್ ಯಂಗ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಅವನಿಗೆ ವಾಮಿಟಿಂಗ್ ಶುರುವಾಗುತ್ತೆ. ಸೋನಾ ಹೇಳ್ತಾಳೆ, ನೀನು ನನ್ನ ಶರೀರದಿಂದ ತೆಗೆದಂತ ಲಿಕ್ವಿಡ್ ಸಂಪೂರ್ಣವಾಗಿ ಬೆಳೆದೇ ಇಲ್ಲ. ನೀವು ಕೊಟ್ಟಂತ ನೀರನ್ನ ನಾನು ಎಂದಿಗೂ ಕುಡ್ದೇ ಇಲ್ಲ. ಅದೇ ಕಾರಣದಿಂದ ಆ ವೈರಸ್ ವಿರುದ್ಧ ಪರಿಣಾಮ ಬೀರುತ್ತದೆ. ಆ ಕ್ಷಣನೇ ಲೀ ಅಲ್ಲಿ ತಲುಪುತ್ತಾನೆ. ಯಂಗ್ ಸೋನಾಳನ್ನ ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕ್ತಾನೆ. ಹಿಂದೆ ಒಬ್ಬ ಗಾರ್ಡ್ಸ್ ಬಂದು ಲೀಯ ತಲೆಗೆ ಹೊಡೆಯುತ್ತಾನೆ. ಅಲ್ಲಿಂದ 3 ಸೇರಿ ಯಂಗ್ನ ಮಗಳನ್ನು ಮತ್ತು ಎಕ್ಸ್ಪೆರಿಮೆಂಟ್ ಸಾಮಾನುಗಳನ್ನು ತುಂಬಿಕೊಂಡು ಹೊರಗೆ ಹೋಗಲು ಯತ್ನಿಸುತ್ತಾರೆ. ಮತ್ತೊಂದು ಕಡೆ ನಾಮ್ಸನ್ ಮತ್ತು ಪಾಲ್ ಹೊಡೆದಾಡುತ್ತಿರುತ್ತಾರೆ. ಪಾಲ್ಗೆ ಎಷ್ಟೇ ಹೊಡೆದ್ರು ಅವನ ಮೇಲೆ ಯಾವುದೇ ಪರಿಣಾಮ ಬೀಳ್ತಾ ಇರೋದಿಲ್ಲ. ನಾಮ್ಸನ್ ಅವನ ಕತ್ತನ್ನು ಸೀಳಿ ಕೊಂದು ಹಾಕುತ್ತಾನೆ. ಮುಂದೆ ಎಲ್ಲಾ ಮಕ್ಕಳು ಹೊರಗೆ ಬಂದು ಅವರ ಹೆತ್ತವರನ್ನ ಭೇಟಿ ಆಗ್ತಾರೆ. ಮೇಲೆ ನಾಮ್ಸನ್ ಗಾರ್ಡನ್ನ ಹಿಡಿದು ಹೊಡೆದು ಹಾಕುತ್ತಾನೆ. ಯಂಗ್ ಒಂದು ಬಾಂಬ್ ಅನ್ನು ಎಸೆದು ಓಡಿ ಹೋಗುತ್ತಾನೆ. ಅಲ್ಲಿ ದೊಡ್ಡ ಸ್ಫೋಟವಾಗಿ ಬಿಡುತ್ತೆ. ಅವಾಗ ನಾಮ್ಸನ್ ಮುಂದೆ ಬಂದು ನೋಡ್ತಾನೆ. ಅಲ್ಲಿ ಲೀ ಮತ್ತು ಸೋನಾ ಇಬ್ಬರು ಸುರಕ್ಷಿತವಾಗಿದ್ದಾರೆ. ಅವಾಗ ಇಬ್ಬರನ್ನ ಉಳಿಸಿ ಹೊರಗೆ ಬರುತ್ತಾನೆ. ಅಲ್ಲಿ ಡೆನ್ನಿ ಜೀವಂತವಾಗಿರೋದನ್ನು ನೋಡ್ತಾರೆ. 4 ಜನ ಕೆಳಗೆ ಬರುತ್ತಾರೆ. ಅಷ್ಟರಲ್ಲಿ ಯಂಗ್ ಅಲ್ಲಿಂದ ಓಡಿ ಹೋಗ್ತಾ ಇರ್ತಾನೆ. ನಂತರ ಎಲ್ಲರೂ ಅವನನ್ನ ಹಿಡಿದು ಹೊಡೆಯಲು ಪ್ರಾರಂಭಿಸ್ತಾರೆ. ಅವಾಗ ಯಂಗ್ನ ಎಲ್ಲಾ ಇಂಜೆಕ್ಷನ್ಗಳು ಕೆಳಗೆ ಬೀಳುತ್ತವೆ. ಯಂಗ್ ಕೋಪಗೊಂಡು ಬಂದೂಕಿನಿಂದ ಎಲ್ಲರ ಮೇಲೆ ಗುಂಡು ಹಾರಿಸ್ತಾನೆ. ಅದರಲ್ಲಿ ತುಂಬಾ ಜನರು ಸಾಯುತ್ತಾರೆ. ನಂತರ ಅವನು ತನ್ನ ಮಗಳ ಸುಟ್ಕೇಸ್ ಮೇಲೆ ಗುಂಡುಗಳು ಬಿದ್ದಿರುವುದನ್ನು ನೋಡ್ತಾನೆ. ಅವನ ಮಗಳು ಕೂಡ ಸತ್ತಿರ್ತಾಳೆ. ಅವಾಗ ಯಂಗ್ ತುಂಬಾ ದುಃಖಿತನಾಗುತ್ತಾನೆ. ಅಲ್ಲಿ ಸೋನಾ ಬಂದು ಹೇಳ್ತಾಳೆ, ನೀನು ನಿನ್ನ ಮಗಳನ್ನು ಸಹಿತ ಉಳಿಸಲು ಆಗ್ಲಿಲ್ಲ. ಅದನ್ನ ಕೇಳಿ ಯಂಗ್ ತುಂಬಾ ಅಳ್ತಾನೆ. ಸೋನಾಳನ್ನು ಹೊಡೆಯಲು ಹೋಗ್ತಾನೆ. ಅವಾಗ ನಾಮ್ಸನ್ ಅವನನ್ನ ಹಿಂದೆಯಿಂದ ಗುಂಡನ್ನು ಹಾರಿಸಿ ಸಾಯಿಸ್ಬಿಡ್ತಾನೆ. ಅಲ್ಲಿದ್ದಂತ ಎಲ್ಲರೂ ಖುಷಿ ಆಗ್ತಾರೆ ಮತ್ತು ಹೊರಗ್ ಬರ್ತಾರೆ. ನಾಮ್ಸನ್ ಡೆನ್ನಿಗೆ ಕೇಳ್ತಾನೆ, ಮುಂದೆ ನೀನ್ ಏನ್ ಮಾಡ್ತೀಯ? ಅವಾಗ ಡೆನ್ನಿ ಹೇಳ್ತಾಳೆ, ನಾನು ಇಲ್ಲೇ ಇದ್ದು ಮತ್ತೆ ಅಪಾರ್ಟ್ಮೆಂಟ್ ಅನ್ನ ಶುರು ಮಾಡ್ತೇನೆ. ಅವಾಗ ಅಲ್ಲಿ ತುಂಬಾ ವರ್ಷಗಳ ನಂತರ ಮಳೆ ಬೀಳಲು ಶುರುವಾಗುತ್ತದೆ. ಎಲ್ಲರೂ ಖುಷಿ ಆಗ್ತಾರೆ. ನಂತರ ನಾಮ್ಸನ್, ಲೀ ಮತ್ತು ಸೋನಾ ತನ್ನ ಅಜ್ಜಿಯ ಸಮಾಧಿ ಸ್ಥಳಕ್ಕೆ ಬರ್ತಾರೆ. ಸೋನಾ ಅವಳ ಅಜ್ಜಿಯನ್ನ ಕಳ್ಕೊಂಡು ತುಂಬಾ ದುಃಖಿತಳಾಗಿರ್ತಾಳೆ. 2 ವಾರಗಳ ನಂತರ 3 ಜನ ಜೊತೆಯಲ್ಲಿ ಮಾರ್ಕೆಟ್ ನಲ್ಲಿ ಮಾಂಸವನ್ನ ಮಾರಾಟ ಮಾಡ್ತಿರ್ತಾರೆ. ನಂತರ ಕೆಟ್ ಅಲ್ಲಿಗೆ ಬರ್ತಾಳೆ. ನಾಮ್ಸನ್ಗೆ ಕುಡಿಯೋದಕ್ಕೆ ಸೊನ್ನೆಯನ್ನ ಮಾಡ್ತಾಳೆ. ನಂತರ ಲೀ ಮತ್ತು ಸೋನಾ ಇಬ್ರು ನಾಮ್ಸನ್ ಅನ್ನ ಒತ್ತಾಯಿಸ್ತಾರೆ. ಅವಾಗ ನಾಮ್ಸನ್ ಕೆಟ್ ಬಳಿಗೆ ಹೋಗ್ತಾನೆ. ಇಲ್ಲಿಗೆ ಈ ಚಲನಚಿತ್ರ ಕೊನೆಗೊಳ್ಳುತ್ತದೆ.